ಅಂದರೆ ಸಾಕಷ್ಟು 481 ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಇವತ್ತು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿರುವಂಥದ್ದು ಆದೇಶ ಪ್ರತಿಗಾಗಿ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಎಷ್ಟು ಸಮಯದಿಂದ ನೀವು ಕಾಯ್ದೆ ಇದ್ದೀರಾ ಆದೇಶ ಪ್ರತಿಗಾಗಿ? ಸರ್ 2022ರಲ್ಲಿ ಕಾಲ್ಫಾರ್ಮ್ ಮಾಡಿದ್ದು ಸರ್ 15,000 ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ. ಆಗ ನಾವು ಸಹ ಅಪ್ಲಿಕೇಶನನ್ನು ಹಾಕಿದ್ವಿ ಸರ್. ಅಪ್ಲಿಕೇಶನ್ ಹಾಕಬೇಕಾದ್ರೆ ನೋಟಿಫಿಕೇಶನಲ್ಲಿ ಅವ್ರು ಏನು ಕೊಟ್ಟಿದ್ರು ಅಂದರೆ, ಯಾರಿಗೆ ಇದು ಬೇಕು ಕ್ಯಾಟಗರಿಯಲ್ಲಿ ಇದು ಮಾಡ್ತಕ್ಕಂಥವ್ರು ನಮೂನೆ ಎಫ್ ಅಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅಂತ ಅವ್ರು ಕೊಟ್ಟಿದ್ರು ಸರ್. ನಾವು ಚಾಲ್ತಿಯಲ್ಲಿರೋದು ನಮೂನೆ ಎಫ್ ಅಲ್ಲಿ ಇರ್ತಕ್ಕಂಥದ್ದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದೀವಿ ಸರ್. ಅದಾದಮೇಲೆ ಏನು ಮಾಡಿದ್ರು, ವೆರಿಫಿಕೇಷನ್ಗೆ ಕರೆದ್ರು ಸರ್. ನಮ್ಮದೆಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ನಾವು ತಗೊಂಡೋಗಿದ್ದೀವಿ ಸರ್. ಅವ್ರು ಏನು ಮಾಡಿದ್ರು ಅಂದರೆ ಎಲ್ಲದೂ ವೆರಿಫೈ ಮಾಡಿದ್ದಾರೆ ಸರ್. ವೆರಿಫೈಡ್ ಅಂತ ತಗೊಂಡು ಎಲ್ಲ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ಗಳನ್ನು ಸರ್ಕಾರದ ಹತ್ರನೇ ಇದ್ದಾವೆ ಸರ್, DDPI ಆಫೀಸಲ್ಲಿ. ನಮ್ಮ ಹತ್ರ ಈಗ ಯಾವುದೇ ರೀತಿಯಾದಂಥ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳು ನಮ್ಮ ಹತ್ರ ಇಲ್ಲ. ಅದಾದ ನಂತರ ಏನು ಮಾಡಿದ್ರು ಅಂದರೆ, ಫೈನಲ್ ಲಿಸ್ಟ್ ಬಿಡಬೇಕಾದ್ರೆ ನಮ್ಮನ್ನು ಪಕ್ಕಕ್ಕಿಟ್ರು ಸರ್. ಯಾಕೆ ಅಂತ ಕೇಳಿದಾಗ ಅಲ್ಲಿವರೆಗೂ ನಮಗೆ ಗೊತ್ತಿಲ್ಲ ಸರ್ ಏನಾಗಿದೆ ಅಂತ. ಅಲ್ಲಿವರೆಗೂ ಅವ್ರಿಗೂ ಕ್ಲಾರಿಫಿಕೇಷನ್ ಇಲ್ಲ. ಆಗ ಹೇಳ್ತಾರೆ ಅವರು, ನೀವು ಏನು ಮಾಡಬೇಕು, ವಿವಾಹ ಆಗಿದೆ, ನೀವು ತಂದೆ ಕೊಟ್ಟಿದ್ದೀರಾ, ಗಂಡಂತೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ಸರ್. ಹಾಗಾದರೆ ಇದಕ್ಕಿಂತ ಹಿಂದಿನ ಎಲ್ಲ ನೋಟಿಫಿಕೇಷನ್ಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮದುವೆ ಆಗಿದ್ರೂ ಸಹ ಏನು ಮಾಡಿದ್ದಾರೆ, ತಂದೆದೇ ಆದಾಯ ಪ್ರಮಾಣ ಪತ್ರಗಳನ್ನ ತಗೊಂಡಿದ್ದಾರೆ ಸರ್. ಎಲ್ಲ ಡಿಸ್ಟ್ರಿಕ್ಟಲ್ಲೂ ಇದೆ. ನಮ್ಮದೇ ಇಲಾಖೆಯಲ್ಲಿ ನಮ್ಮ ಹಿಂದಿನ ನೇಮಕಾತಿಯಲ್ಲಿ ನೋಡಿ ಸರ್, ಮದುವೆ ಆಗಿದ್ರು ತಂದೆದೇ ಆದಾಯ ಪ್ರಮಾಣ ಪತ್ರವನ್ನು ಕೊಟ್ಟು ಸೆಲೆಕ್ಟ್ ಆಗೋರು ನಮ್ಮ ಸೀನಿಯರ್ಸ್ ಎಷ್ಟೋ ಜನ ಈಗ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಇಲ್ಲದೆ ಇರ್ತಕ್ಕಂತಹ ಕಾನೂನು ನಮಗೇನಾ? ಒಂದು ವೇಳೆ ನೀವು ಇಲ್ಲ, ನೀವು ಕೊಡಲೇಬೇಕು ಅಂತೇಳಿ ನೀವು ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ ಸರ್. ನಮಗೊಂದು ಅವಕಾಶ ನೀವು ಕೊಡ್ಬೋದಿತ್ತು. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್, ನೀವು ಸರ್ ನಮಗೊಂದು ಅವಕಾಶ ಕೊಡಿ ಅಂತ. ಅಂದರೆ ಹಳೆ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಎಜುಕೇಷನ್ ಮಿನಿಸ್ಟ್ರಿ ಏನು ಮಾಡಿದ್ರು, ನಿಮ್ಮ ಗಂಡನ ಆದಾಯ ಜಾಸ್ತಿ ಇದೆ, ನೀವು ಅದನ್ನು ಮರೆಮಾಚಕ್ಕೋಸ್ಕರ ತಂದೆ ಕೊಟ್ಟಿದ್ರಿ ಅಂದರು ಸರ್. ಹಾಗಿದ್ರೆ ಸಿಂಧುತ್ವ ಕಂಪ್ಲೀಟ್ ಆಗಿದೆ ಸರ್. ಸಿಂಧುತ್ವ ಮಾಡಬೇಕಾದ್ರೆ ಏನು ಮಾಡಿದ್ದಾರೆ, OBC ಡಿಪಾರ್ಟ್ಮೆಂಟ್ ಅವರು ಗಂಡಂದೂ ಎನ್ಕ್ವೈರಿ ಮಾಡಿದ್ದಾರೆ, ತಂದೆದೂ ಮಾಡಿದ್ದಾರೆ ಸರ್. ನಮ್ದು ಎರಡೂ ಕೂಲಂಕುಷವಾಗಿ ಇದನ್ನು ಮಾಡಿದ್ರು ಸರ್. ಎರಡೂ ಒಟ್ಟುಗೂಡಿಸಿದ್ರು ಸಹ ನಮ್ಮದು ಆದಾಯ ಮಿತಿಯನ್ನು ಮೀರ್ತಾ ಇಲ್ಲ ಸರ್. ಹಾಗಿದ್ರೂ ಸಹ ನಮಗೆ ಯಾಕೆ ಸರ್ ಇಂಥ ಶಿಕ್ಷೆ? ನಾವೇನು ಮರೆಮಾಚಲಿಕ್ಕೋಸ್ಕರ ನಾವು ಕೊಟ್ಟಿಲ್ಲ, ನಾವು ಅವಕಾಶ ಕೇಳಿದ್ರು ಆಗ ಕೊಟ್ಟಿಲ್ಲ ಸರ್. ಇಲ್ಲಿಗೆ ಸುಮಾರು 3 ವರ್ಷದಿಂದ ಪ್ರತಿಯೊಬ್ಬ ನಾಯಕರ ಮನೆ ಬಾಗಿಲಿಗೆ ಹೋಗಿದ್ದೀವಿ ಸರ್. ಏನೇ ಹೇಳಿದ್ರು ಗಂಡನ ಕೊಡಬೇಕು, ತಂದೆ ಕೊಡಬೇಕು, ನೀವು ಕೋರ್ಟಲ್ಲಿ ಹೋಗಿ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್. ನಾವೇ ಸರ್ ಡಿಸೈಡ್ ಮಾಡ್ಕೋಬೇಕಾಗಿರೋದು. ನೀವೆಲ್ಲ ನೇಮಕಾತಿಗಳಲ್ಲಿ ಮತ್ತೆ ಹಾಗಾದರೆ ತಂದೆ ಹೇಗೆ ತೊಗೊಂಡ್ರಿ ಸರ್? ನಮಗೆ ಅವ್ರಿಗೆಲ್ಲರಿಗೂ ಇಲ್ಲದೆ ಇರೋ ರೂಲ್ಸು ನಮಗೇನಾ? ಆದರೂ ಸರ್ ನಾವು ಹೋದ್ವಿ. ನಾಗಪ್ರಸನ್ನ ಸರ್ ಅವರು ಇರ್ತಕ್ಕಂಥ ನ್ಯಾಯಪೀಠ, ನೀವು ಮೆರಿಟ್ ಮೇಲೇ ತಗೋಬೇಕು ಅಂತ ಆರ್ಡ್ರ್ ಕೊಟ್ಟರು. ಜ್ಯೇಷ್ಠತೆ ಆಧಾರದ ಮೇಲೆ ನೀವು ತಗೋಬೇಕು ಅಂತ ಕೊಟ್ಟರು. ತಂದೆದು ತಗೋಬೋದು, ಗಂಡಂದು ತಗೋಬೋದು. ಯಾಕೆ ಅಂದರೆ ಒಂದು ಮಹಿಳೆಗೆ ಜಾತಿ ಬರ್ತಕ್ಕಂಥದ್ದು ಹುಟ್ಟಿನ ಆಧಾರದ ಮುಖಾಂತರನೇ ವಿನಃ ಮದುವೆಯಿಂದ ಜಾತಿ ಬರೋದಿಲ್ಲ. ಸುಮಾರು ಸುಪ್ರೀಂ ಕೋರ್ಟ್ಗಳ ಆರ್ಡರ್ಗಳೇ ಇದ್ದಾವೆ. ನೀವು ತಂದೆದೇ ತಗೋಬೇಕು. ನಮ್ಮದು ಕ್ಯಾಸ್ಟ್ ಮತ್ತು ಇನ್ಕಮ್ಮು ಒಂದೇ ಸರ್ ಬರೋದು, ಸರ್ಟಿಫಿಕೇಟು ಸಪ್ರೇಟಾಗಿ ಬರೋದಿಲ್ಲ. ನಮ್ಮದು ಗಂಡಂದು ಮತ್ತು ತಂದೆದು ಎರಡೂ ಸಹ ಆದಾಯದ ಮಿತಿನ ಮೀರ್ತಾ ಇಲ್ಲ ಸರ್. ಹಾಗಿದ್ರೆ ನಮಗೆ ಯಾಕೆ ಇಂಥ ಶಿಕ್ಷೆ? ನಮ್ಗೆ ಅವಕಾಶನೂ ಕೊಡಲಿಲ್ಲ. ಇಲ್ಲಿ ನಮ್ದು ಏನು ಸರ್ ತೊಂದರೆ? ನಾವು ನೀವು ಕೇಳಿದ್ದಷ್ಟೇ ನಾವು ಕೊಟ್ಟಿದ್ದೀವಿ ತಾನೆ. ನಮ್ಮದು ಫಿಸಿಕಲ್ ಫಿಟ್ನೆಸ್ ಆಗಿದೆ ಸರ್, ಮತ್ತು ಪೊಲೀಸ್ ವೆರಿಫಿಕೇಷನ್ ಆಗಿದೆ ಸರ್, ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ಆಗಿದೆ, ಮತ್ತು ನಮ್ಮೆಲ್ಲ ಮಾರ್ಕ್ಸ್ ಕಾರ್ಡುಗಳು ಜೆನ್ಯೂನ್ ಟೆಸ್ಟ್ ಆಗಿದ್ದಾವೆ, ಎಲ್ಲ ಮಾರ್ಕ್ಸ್ ಕಾರ್ಡುಗಳು, ಮತ್ತು ನಮ್ಮೆಲ್ಲ ಮಾರ್ಕ್ಸ್ ಕಾರ್ಡು ಗೌರ್ಮೆಂಟ್ ಹತ್ರ ಇದ್ದಾವೆ. ಆಮೇಲೆ ಈಗ ನಾವು ಕೋರ್ಟು ಅಂತ ಹೇಳ್ತೀವಿ ಸರ್. 3 ವರ್ಷದಿಂದ ನಾವು ಕೋರ್ಟಲ್ಲಿ ಹಂಗಾಡ್ತಾ ಇದ್ದೀವಿ. ನಾವೆಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಪ್ರೈವೇಟಲ್ಲಿ ಅಂದರೆ, ನೀವು 3 ತಿಂಗಳು 1 ತಿಂಗಳು ಇದ್ದು ನೀವು ಕೆಲಸ ಬಿಡ್ತೀರಾ. ಹಾಗಾಗಿ ಕಾಯಮಾತಿಗೋಸ್ಕರ ನೀವು ಮಾರ್ಕ್ಸ್ ಕಾರ್ಡುಗಳನ್ನ ಇಲ್ಲಿ ಇಡಬೇಕು, 1 ವರ್ಷ ಕಂಪಲ್ಸರಿ ಕೆಲಸ ಮಾಡಬೇಕು ಅಂತಾರೆ. ಆದರೆ ನಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಸಿಗ್ತಿಲ್ಲ. ಆ ಕಡೆಗೆ ನಮಗೆ ಕೆಲಸನೂ ಸಿಗ್ತಾ ಇಲ್ಲ ಪ್ರೈವೇಟ್ ಸೆಕ್ಟರಲ್ಲಿ. ಈ ಕಡೆ ಗೌರ್ಮೆಂಟಿಂದಲೂ ನಮಗೆ ಕೆಲಸ ಇಲ್ಲ. ಹಾಗಾದರೆ ನಾವು ಏನು ಮಾಡಬೇಕು ಸರ್? ಈ ಕಡೆ ನಾವು ಎಷ್ಟು ಅಂತ ಕೋರ್ಟಲ್ಲಿ ನಾವು ಹರಿದಾಡಬೇಕು ಸರ್. ನಮ್ದು ಸರ್ ತಪ್ಪು. ನಾವೇನಾದರೂ ತಪ್ಪು ಮಾಡಿದರೆ ನಾವು ಶಿಕ್ಷಣ ಅನುಭವಿಸೋಕೆ ರೆಡಿ ಇದ್ದೀವಿ. ನಾವು ಶಿಕ್ಷೆ ನಾವು ಯಾಕೆ ಸರ್ ಅನುಭವಿಸ್ಬೇಕು? ಈ ಕಡೆಗೆ ಮಾನಸಿಕವಾಗೂ ಹಿಂಸೆ ಸರ್. ಈ ಒಬ್ಬ 1 ತಿಂಗಳಿಂದನೂ ಎತ್ಕೊಂಡು ನಾವು ಎಲ್ಲ ಮನೆ ಬಾಗಿಲಿಗೂ ನಾವು ಓಡಾಡಿದ್ದೀವಿ ಸರ್. ಎಲ್ಲೆಲ್ಲಿ ಓಡಾಡಿದ್ರಿ ನೀವು? ಸಚಿವರು, ಶಾಸಕರು, ಸರ್ಕಾರ ಎಲ್ಲೆಲ್ಲಿ ಸರ್? ಪ್ರತಿಯೊಬ್ಬ ಶಾಸಕರು ಸಂತೋಷ್ ಲಾಡ್ ಕಡೆಗೆ ಹೋಗಿದ್ದೀವಿ, ಸಿದ್ದರಾಮಯ್ಯ ಸರ್ಗೂ ಮನವಿ ಕೊಟ್ಟಿದ್ದೀವಿ, DKP ಸರ್ಗೂ ಮನವಿ ಕೊಟ್ಟಿದ್ದೀವಿ, ಮಧುಕರಪ್ಪ ಸರ್ಗೂ ಮನವಿ ಕೊಟ್ಟಿದ್ದೀವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ ಮೇಡಮ್ಗೂ ಮನವಿ ಕೊಟ್ಟಿದ್ದೀವಿ. ಆಮೇಲೆ ಮುಖ್ಯಮಂತ್ರಿ ಆಪ್ತ ಸಲಹೆಗಾರರ ಹತ್ರನೂ ಮನವಿ ಕೊಟ್ಟಿದ್ದೀವಿ, ಕಾನೂನು ಸಲಹೆಗಾರರ ಹತ್ರನೂ ಹೋಗಿ ಕೇಳಿದ್ದೀವಿ ಸರ್. ಎಲ್ಲ ಕಡೆನೂ ನಾವು ಮನವಿಗಳನ್ನ ಕೊಡ್ತಾ ಇದ್ದೀವಿ ಸರ್. ಆಯಿತು ನೋಡೋಣ ಬಗೆಹರಿಸ್ತೀವಿ, ಆಯಿತು ನೋಡೋಣ ಎಷ್ಟು ದಿನ ಅಂತ ಕಾಯೋದು ಸರ್? ಈ ಕಡೆಗೆ ನಮಗೆ ಸ್ಯಾಲ್ರಿನೂ ಸಿಗ್ತಾ ಇಲ್ಲ, ಈ ಕಡೆ ಇದಕ್ಕೆ
ಕೋರ್ಟ್ ಕಚೇರಿಯಿಂದ ಸುಮಾರು ಅಂದರೆ 1 ಲಕ್ಷದಿಂದ 2 ಲಕ್ಷದವರೆಗೂ ನಾವು ಖರ್ಚು ಸರ್. ನಮ್ಮ ತಾಳಿನ ಅಡ ಇಟ್ಟು ನಾವು ಕೋರ್ಟಿಗೆ ದುಡ್ಡುಗಳು ಕೊಟ್ಟಿದ್ದೀವಿ ಸರ್. ನಮ್ಮ ತಾಳಿನ ಅಡ ಇಟ್ಟು ನಾವು ದುಡ್ಡುಗಳು ಕೊಟ್ಟಿದ್ದೀವಿ. ಇನ್ನು ಎಲ್ಲಿಗೆ ಅಂತ ನಾವು ಕೊಡಬೇಕು ಸರ್? ನೀವು ಕೋರ್ಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತಾರೆ ಸರ್. ಮತ್ತು ಹೈಕೋರ್ಟಲ್ಲಿ ನಮ್ಮ ಪರವಾಗೇ ಇದೆ ಅಲ್ಲ ಸರ್ ವಾದ. ನಮ್ಮ ಜಡ್ಜ್ಮೆಂಟನ್ನು ಇಟ್ಕೊಂಡು ಬೇರೆಯವರೆಲ್ಲರೂ ಕೆಲಸ ತಗೊಂಡಿದ್ದಾರೆ ಸರ್. ಆಧಾರಗಳು ಸಮೇತ ಇದ್ದಾವೆ ಸರ್. ನಮ್ಮ ಜಡ್ಜ್ಮೆಂಟನ್ನು ಇಟ್ಕೊಂಡು ಬೇರೆ ಬೇರೆ ಇಲಾಖೆಗಳಲ್ಲಿ ಇದೇ ಬೇಸಿಸ್ ಮೇಲೆ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಇದೆ, ನಮಗೆ ಯಾಕಿಲ್ಲ ಸರ್? ಈಗ ನಾವು ಮಾಡಿದ್ರೆ ಅಂತ ತಪ್ಪೇನು ಅಂತ. ಮತ್ತು ನೀವು KAT ಹೋಗಿ, KAT ಇಂಡಿವಿಜುವಲ್ ಆಗಿ ಕೊಟ್ಟಿದ್ದಾರೆ ಸರ್. KAT ನಮ್ಮ ಪ್ರಕಾರನೇ ಆರ್ಡ್ರ್ ಇದೆ. ಆದ್ರೂ ಅದನ್ನು ತಗೊಂಡೋಗಿ ಕೊಟ್ಟರೆ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದಕ್ಕೆ ಸ್ಪಷ್ಟೀಕರಣ ತಗೊಂಬರ್ರಿ ಅಂತಾರೆ. ಏನಾದ್ರೂ ಏನೋ ಒಂದು ಹೇಳ್ತಾನೆ ಇದ್ದಾರೆ ಸರ್. ಸುಮಾರು ಸುಪ್ರೀಂ ಕೋರ್ಟ್ ಆರ್ಡ್ರ್ಗಳೇ ಇದ್ದಾವೆ ಸರ್, ಜಡ್ಜ್ಮೆಂಟೇ ಇದ್ದಾವೆ. ತಂದೆದೇ ಆದಾಯ ಪ್ರಮಾಣ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ಗಳೇ ಇದ್ದಾವೆ ಸರ್. ಆದ್ರೂ ನಮ್ಮ ಶಿಕ್ಷಣ ಇಲಾಖೆ ಯಾಕೆ ನಮ್ಮನ್ನು ಇಷ್ಟು ನರಕ ಯಾತನೆ ಗುರಿ ಮಾಡ್ತಾ ಇದ್ದಾರೆ? ಇವತ್ತು ಪ್ರತಿಭಟನೆ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮ್ಮ ಕಾನೂನು ಹೋರಾಟ ಯಾವ ರೀತಿಯಾಗಿದೆ ಸರ್? ಕಾನೂನು ಹೋರಾಟ ಅಂದರೆ ನಾವು ಹೋರಾಡಿ ಸಾಕಾಗೋಗಿದೆ ಸರ್. ಕೋರ್ಟು ಕಚೇರಿ ಬಿಟ್ಟು ನಮ್ಮ ಹತ್ರ 1 ರೂಪಾಯಿನೂ ಹಣ ಇಲ್ಲ ಸರ್. ಯಾಕೆಂದರೆ ಈ ಕಡೆ ಕೆಲಸ ಇಲ್ಲ ಸರ್. ನಮ್ಮದು ಒಂದೇ ಸರ್, ನಮ್ದೇನೂ ತಪ್ಪಿಲ್ಲ, ನಾವು ಕರೆಕ್ಟಾಗೇ ಕೊಟ್ಟಿದ್ದೀವಿ ಸರ್. ಈಗ ನಮ್ಮದು ಒಂದೇ, ನೀವು ನಮಗೆ ಆರ್ಡರ್ ಕಾಪಿನ ಕೊಡಿ. ನಿಮ್ಮ ಕೈಲಿ ಆರ್ಡರ್ ಕಾಪಿ ಕೊಡೋಕ್ಕಾಗೋದಿಲ್ಲ, ನಮಗೆ ಒಂದು ಸ್ವಲ್ಪ ವಿಷಯ ಕೊಡಿ ಸರ್. ಇಷ್ಟೇ ನಾವು ಕೇಳ್ಕೊಳ್ಳೋದು. ಸಾಮೂಹಿಕವಾಗಿ ನಮಗೆ ಒಂದು ವಿಷಯನ ಕೊಟ್ಟಿದ್ದು ಆತ್ಮಹತ್ಯೆಗೆ ಅವಕಾಶವನ್ನು ಮಾಡ್ತೀವಿ. ಇದನ್ನು ಬಿಟ್ಟು ನಮಗೆ ಇನ್ನೊಂದು ದಾರಿ ಇಲ್ಲ ಸರ್. ನಮ್ಮಿಂದ ಸಾಧ್ಯ ಇಲ್ಲ ಸರ್. 1 ರೂಪಾಯಿನೂ ದುಡ್ಡಿಲ್ಲ ನಮ್ಮ ಹತ್ರ. ಈಗ ಮುಂದಕ್ಕೆ ಹೋಗ್ಬೇಕು, ಆ ಕಡೆ ಕೆಲಸನೂ ಇಲ್ಲ, ಈ ಕಡೆಗೆ ಏನೂ ಇಲ್ಲ. ನಾವು ಏನಂತ ಮಾಡೋದು ಸರ್? ಹೆಂಗೆ ಹೋರಾಟ ಮಾಡೋದು? ಅದು ಸುಸ್ತಾಗಿ ಹೋಗಿದ್ದೀವಿ ಸರ್. ದಯಮಾಡಿ ನಮ್ಮ ಬೇಡಿಕೆ ಇಷ್ಟೇ, ನೀವು ಆರ್ಡರ್ ಕಾಪಿ ಕೊಡಿ, ಇಲ್ಲಾಂದರೆ ನಮ್ಮೆಲ್ರಿಗೂ ವಿಷ ಕೊಟ್ಟು ಸಾಮೂಹಿಕ ಆತ್ಮಹತ್ಯೆಗೆ ಅವಕಾಶ ಮಾಡೋದು. ಇಷ್ಟೇ ಸರ್. ನಾವು ಇಷ್ಟು ರಮ್ಯ ಅವರು ಹೇಳುವಂಥದ್ದು ಅಂದರೆ ನಮಗೆ ಆದಷ್ಟು ಬೇಗ ಆದೇಶ ಪ್ರತಿಗಳನ್ನು ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.